ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅವನಿಕಾ. ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿಗಳ ಜೊತೆ ಈ ಕಾರ್ಯಕ್ರಮದ ಮುಖಾಂತರ ತಮಗೆ ಪರಿಚಯಿಸುವಂಥ ಕೆಲಸ ಮಾಡ್ತಿರ್ತೀವಿ. ಹಾಗೆ ಎಂದಿನಂತೆ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಮಾಜ ಸೇವೆಗೆ ಆಗಿ ಕೆಲಸ ಮಾಡಿಕೊಂಡು ತನ್ನ ಕಾರ್ಯಗಳನ್ನು ಮಾಡ್ತಾ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಚಿಕ್ಕ ವಯಸ್ಸಿನಲ್ಲೇ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಮುಂದೆ ಬಂದಿರತಕ್ಕಂತಹ ನಮ್ಮ ಪುಟ್ಟ ಸಮಾಜ ಸೇವಕಿ ನಮ್ಮ ದೀಪಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಎಂದಿನಂತೆ ಒಂದೊಂದು ಟಾಪಿಕ್ಗಳನ್ನು ತಗೊಂಡು ನಿಮ್ಮ ಮುಂದೆ ಇಡುವಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ. ಹಾಗೆ ಇವತ್ತು ಒಂದು ವಿಶೇಷ ಒಂದು ಚರ್ಚೆ ಮಾಡೋದಕ್ಕೆ ಒಂದು ವಿಷಯವನ್ನು ತಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಲಾಕಪ್ ಡೆತ್. ತಮಿಳುನಾಡಲ್ಲಿ ಲಾಕಪ್ ಡೆತ್ ಆಗಿರುತ್ತೆ. ತಂದೆ ಮಗನ ವಿಚಾರಣೆಗೆ ಅಂತ ಕರೆದು ಅವ್ರನ್ನ ಹಲ್ಲೆ ಮಾಡುವಂಥ ಸಮಯದಲ್ಲಿ ಅವರಿಬ್ಬರು ಪ್ರಾಣ ಹಾರಿ ಹೋಗಿರುತ್ತೆ ಲಾಕಪ್ಪಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುಮಾರು ವರ್ಷಗಳ ಕಾಲ ನ್ಯಾಯ ತೀರ್ಪುಗಳು ಬಂದಿರುತ್ತೆ, ನಡೀತಾ ಇರುತ್ತೆ. ಆದರೆ ಈಗ ಅಂದರೆ ಇತ್ತೀಚೆಗೆ ಆ ಒಂದು ತೀರ್ಪು ಬಂದಿರುತ್ತೆ. ಏನಪ್ಪ ಅಂದರೆ 9 ಜನಗಳಿಗೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತ ಹಾಗೆ 9 ಜನ ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡಗಳನ್ನು ವಿಧಿಸಿದೆ. ಇದು ತಮಿಳುನಾಡು ಸರ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಫೋಕ್ಸೋ ಕೇಸ್ ಆಗಿರ್ಬೋದು, ರೇಪ್ ಕೇಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಲಿ ವರದಕ್ಷಿಣೆ ಕಿರುಕುಳ ಕೇಸ್ ಆಗಿರ್ಬೋದು, ಅಥವಾ ಬಡದಾಟದ ಕೇಸು, ಕಳ್ತನ ಕೇಸ್ ಆಗಿರ್ಬೋದು, ಅಥವಾ ಸಿವಿಲ್ ಮ್ಯಾಟ್ರ್ ಆಗಿರ್ಬೋದು, ಯಾವುದೇ ಒಂದು ವಿಚಾರನ ಕುರಿತು ತೀರ್ಪುಗಳನ್ನ ನೋಡಿದಾಗ ಸರಿಯಾದ ರೀತಿಯಲ್ಲೇ ಸಂವಿಧಾನಾತ್ಮಕವಾಗಿ ಚರ್ಚೆ ಮಾಡಿ ಸಮಯ ತಗೊಂಡು ಅವರಿಗೆ ತೀರ್ಪನ್ನು ಕೊಟ್ಟಿರ್ತಾರೆ. ಆದರೆ ಇದು ಒಂದು ವಿಶೇಷವಾದಂತಹ ಕೆಲಸ. ಏನಪ್ಪ ಅಂದರೆ ಪೊಲೀಸ್ ಅಧಿಕಾರಿಗಳನ್ನೇ ಶಿಕ್ಷೆ ಒಳಗಾಗಿರುವಂಥದ್ದು ಒಂದು ವಿಚಾರ. ಅಂದರೆ ನಾವು ಕಳ್ಳರನ್ನು ನೋಡಿರ್ತೀವಿ, ಅಥವಾ ಈಗಷ್ಟೇ ಅವರು ಕೋಪಗೊಂಡು ಈ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಾಗ ಅವರ ಹೆಲ್ಲೆ ಮೀರಿ ಅವರ ಒಂದು ದುರ್ವರ್ತನೆಯಿಂದ ಕೇಸ್ಗಳನ್ನ ಹಾಕಿಸ್ಕೊಂಡು ಜೈಲು ಪಾಲಾಗಿರೋರನ್ನ ನೋಡಿದ್ದೀವಿ. ಹಾಗೆ ಪೊಲೀಸ್ ಇಲಾಖೆಯಲ್ಲೇ ಅಧಿಕಾರಿಗಳ ಮೇಲೆ ಕೇಸ್ ತಗೊಂಡಿರೋದು ಇದು ನಾವು ನೋಡ್ತಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ 2-3 ಕೇಸ್ಗಳನ್ನ ನಾವು ನೋಡಿದ್ದೀವಿ, ಒಬ್ಬರನ್ನ ಇಬ್ಬರನ್ನ. ಆದರೆ ಬರೋಬ್ಬರಿ ಒಂದೇ ಕೇಸ್ನಲ್ಲಿ 9 ಜನಗಳನ್ನು ಈ ರೀತಿ ಮರಣದಂಡೆಗೆ ವಿಧಿಸಿರೋದು. ಅವರ ಅಧಿಕಾರಗಳು ಹೋಯಿತು, ಅವ್ರ ಕೆಲಸ ಹೋಯಿತು, ಅವರ ಹಕ್ಕು ಹೋಯಿತು, ಅವರ ಮನೆತನದಲ್ಲಿರ್ತಕ್ಕಂಥ ಶಾಂತಿ, ನೆಮ್ಮದಿ, ಸುಖ ಎಲ್ಲವೂ ಹೋಯಿತು. ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂದ್ರೆ ಓದ್ಕೊಂಡು ಮುಂದೆ ಬಂದು ಆ ಕೆಲಸ ಗಿಟ್ಟಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಯೂನಿಫಾರ್ಮ್ನ ಧರಿಸ್ಕೊಂಡು ನಾವು ನ್ಯಾಯ ಕೊಡೋ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಬಹಳ ಹೆಮ್ಮೆ ವಿಚಾರ. ಅಂಥ ಒಂದು ಹುದ್ದೆನ ಈ ರೀತಿ ಕಳ್ಕೊಂಬಿಟ್ರಲ್ಲ ಅನ್ನೋದೆಲ್ಲೋ ಒಂದು ಕಡೆ ನೋವು. ಈ ವಿಚಾರವಾಗಿ ಸಮಾಜ ಸೇವಕರಾದ ದೀಪ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ನೀವು ಈಗ ತಮಿಳುನಾಡಲ್ಲಿ ನಾವು ನೋಡಿರ್ತಕ್ಕಂಥ ವಿಚಾರ ಈಗಷ್ಟೇ ನಿಮಗೆ ಹೇಳಿದೆ. ಈ ವಿಚಾರದ ಬಗ್ಗೆ ಲಾಕಪ್ ಡೆತ್ ಅಂದರೆ ಜೈಲಿನಲ್ಲಿ, ಅಂದರೆ ಪೊಲೀಸಲ್ಲೇ ಒಂದು ಸೆಲ್ ಇರುತ್ತಲ್ಲ, ಆ ಸೆಲ್ಲಲ್ಲಿ ವಿಚಾರಣೆಯ ಸಮಯದಲ್ಲಿ ಅವರು ಹೊಡೆದು ಆ ನೋವಿಗೆ ಆಘಾತ ಆಗಿ ಅವ್ರಿಗೆ ಹೃದಯಾಘಾತ ಆಗಿರುತ್ತೋ ಇಲ್ಲ ನೋವು ತಿಂದು ಅವರು ತಡ್ಕೊಳಕ್ಕಾಗದೆ ಸತ್ತಿರ್ತಾರೆ. ಅದನ್ನು ಲಾಕಪ್ ಡೆತ್ ಅಂತಾರೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಅವರು ಪೊಲೀಸ್ನವರು, ನಾವು ಪೊಲೀಸರು, ನಮಗೆ ಕಾನೂನಿನ ಅಧಿಕಾರ ಇದೆ ಅಂತ ಪೊಲೀಸ್ ಅವರು ಅಂದ್ಬಿಟ್ಟು ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅವರು ಜಸ್ಟ್ ಎನ್ಕ್ವೈರಿ ಮಾಡಬೇಕಿತ್ತು, ಅದನ್ನು ಮಾಡ್ದೇನೆ ಅವರು ಹಿಂಸೆ ಮಾಡಿ ಅವ್ರನ್ನ ಸಾಯಿಸಿದ್ದಾರೆ. ಅದು ತಪ್ಪು ಮೇಡಮ್. ಆದರೆ ಬಟ್ ಕಾನೂನು ಏನಂತ ನಿರೂಪಿಸಿದೆ, ಪೊಲೀಸ್ ಆಗಲಿ ಜನಸಾಮಾನ್ಯರಾಗಿ ತಪ್ಪು ಯಾರೇ ಮಾಡಲಿ ಅದು ತಪ್ಪೇ ಅಂತ ಅವರಿಗೆ ಮದ್ರಾಸ್ ಹೈಕೋರ್ಟು ತೀರ್ಪು ನೀಡಿ 9 ಜನರನ್ನ ಮರಣದಂಡನೆ ಶಿಕ್ಷೆ ಕೊಟ್ಟಿರೋದು ತುಂಬ ಖುಷಿ ವಿಷಯ. ಹೌದು. ಅದಕ್ಕೆ ಯಾರೇ ಆಗಿರಲಿ ಅವರ ಕೆಲಸ ಏನಿದೆ ಅಷ್ಟೇ ಮಾಡಬೇಕು, ಅದಕ್ಕಿಂತ ಮುಂದೆ ಏನು ಮಾಡಕ್ ಹೋಗಬಾರ್ದು. ಈಗ ಈ ಮಹತ್ವದ ತೀರ್ಪಿನ ಮುಖಾಂತರ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಳುವಂತಹ ಒಂದು ಕೆಲಸ ಆಗಿದೆ. ಇದು ಕಾನೂನು ಎಷ್ಟು ಬಲವಾಗಿದೆ ಅಂದ್ರೆ, ಕೆಲವರು ಹೇಳ್ತಾರೆ ಕಾನೂನಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ ಅಂತ. ಸರಿಯಾದ ರೀತಿಯಲ್ಲಿ ದಾಖಲೆ ಸಮೇತ, ಎವಿಡೆನ್ಸ್ ಸಮೇತ, ನಾವು ಸಾಕ್ಷಿ ಆಧಾರಗಳನ್ನ ಸಮೇತ, ಪುರಾವೆ ಸಮೇತ ನಾವು ಹೋಗಿದ್ದಲ್ಲಿ ನಮಗೆ ನ್ಯಾಯ ಸಿಗೋದು ಖಂಡಿತ. ಅದನ್ನು ನಮಗೆ ನ್ಯಾಯ ಸಿಗಲಿಲ್ಲ ಅನ್ನೋದೆಲ್ಲ ತುಂಬ ಧೋರಣೆ. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಪಾಲಿಸಿರಲ್ಲ, ಹಾಗೆ ಆ ಪ್ರೊಸೀಜರ್ ಕೂಡ ಪಾಲಿಸಿರಲ್ಲ. ಹಾಗಾಗಿ ಕೆಲವರಿಗೆ ಈ ಅಡೆತಡೆ ಆಗಿ ಆ ಮಾತುಗಳನ್ನು ಆಡಿರಬಹುದು. ಆದರೆ ಇಂಥ ಒಂದು ವಿಚಾರ ತಗೊಂಡಾಗ ಅಧಿಕಾರಿಗಳನ್ನೇ ಇವರು ಈ ರೀತಿ ಶಿಕ್ಷೆಗೆ ಒಳಪಡಿಸಿದ್ದಾರೆ ಅಂದರೆ ಇನ್ನು ಸಾಮಾನ್ಯ ಜನರನ್ನ ಬಿಡ್ತಾರ? 100% ಹಾಗಾಗಿ ಅಂದ್ರೆ ಇದು ಎಲ್ಲ ಪೊಲೀಸ್ನವ್ರಿಗೆ ಅರಿವಾಗಬೇಕಾಗಿರೋ ಒಂದು. ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ವಿಚಾರಣೆ ಆರೋಪಿಗಳನ್ನ
ಹೆದರ್ಸೋದು, ಹೌದು, ಹೊಡಿಬಾರ್ದು. ಅವರು ಏನಿದೆ ಕಾನೂನು ಪ್ರಕಾರ ಅವರು ಕಾನೂನಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಕಾನೂನು ಕಡೆಯಿಂದ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದನ್ನ ದಂಡಿಸ್ಬೇಕು. ಅದು ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋದು, ಹೊಡಿಯೋದು, ಬಡಿಯೋದು ಅದು ತಪ್ಪು ಮೇಡಮ್. ಅವ್ರು ಮಾಡೋದು ತಪ್ಪು. ಹೌದು. ಇದೇ ವಿಚಾರವಾಗಿ ಸ್ಕೂಲ್ನಲ್ಲೇ ತಗೊಳ್ಳಿ. ಉದಾಹರಣೆಗೆ ಸ್ಕೂಲಲ್ಲಿ ನಮ್ಮ ಕಾಲದಲ್ಲಿದ್ದಾಗ ನಮ್ಮ ಟೀಚರ್ ಹೊಡಿತಾ ಇದ್ರು, ನಮ್ಗೇನು ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಮಕ್ಳಿಗೆ ಹೊಡೆದ್ರೆ ಹೋಗಿ ಪೇರೆಂಟ್ಸ್ಗಳು ಕಂಪ್ಲೇಂಟ್ ಕೊಡೋದು, ಟೀಚರ್ಗಳ ಮೇಲೆ ಕಂಪ್ಲೇಂಟ್ ಕೊಡೋದು, ಹಿಂಗಾಗಿದೆ. ಅದೇ ತರ ಈ ಒಂದು ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅಂತಂದ್ರೆ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಈ ರೀತಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಾಗ ಆರೋಪಿಗಳ ಮೇಲೆ ಕೈ ಮಾಡೋದು, ಅವ್ರನ್ನ ಹೆದರ್ಸೋದು, ಬೆದರಿಸೋದು, ಅವ್ರನ್ನ ಸ್ಟೇಷನ್ಗೆ ಕರೆಯುವಾಗ ಒಂಥರ ಪ್ರೀತಿ ವಿಶ್ವಾಸದಲ್ಲಿ ಕರಿಬೇಕು, ಎಲ್ಲಿದೆಯೋ ಬಾರೋ ಹಾಗೆ ಹೀಗೆ ಅನ್ನೋದು ಇವೆಲ್ಲ ಹೋಯ್ತು. ಈಗೆಲ್ಲ ಸ್ವಲ್ಪ ಒಂದು ತಿದ್ದುಪಡಿಗೆ ಬಂದಿದೆ. ನಮ್ಮ ಪ್ರಕಾರ ನಾವು NGOಗಳಲ್ಲಿ ಕೆಲಸ ಮಾಡ್ತಿರುವಾಗ ಪೊಲೀಸ್ನವ್ರು ಕರೆಯೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು ಚೆನ್ನಾಗೇ ಇದೆ ನಮಗೆ ಗೊತ್ತಿರೋ ಹಾಗೆ. ಎಲ್ಲೋ ಒಂದೊಂದು ಕಡೆ ಇಲಾಖೆಗಳೆಲ್ಲ ಈ ರೀತಿ ಮಾಡ್ತಾ ಇರ್ಬೋದೇನೋ. ಆದರೆ ನಮಗೆ ತಿಳಿದಂತೆ ಎಲ್ಲ ಪೊಲೀಸ್ ಇಲಾಖೆನಲ್ಲೂ ಅವರು ಕೈದಿಗಳನ್ನೇ ಆಗಿರಲಿ, ಆರೋಪಿಗಳನ್ನೇ ಆಗಿರಲಿ, ಅಥವಾ ಅಕ್ಯೂಸ್ಡ್ಗಳೇ ಆಗಿರಲಿ, ಎಲ್ಲರನ್ನೂ ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ. ಆದರೆ ಕೋರ್ಟ್ಗಳಲ್ಲಿ ತೀರ್ಪು ಕೊಡುವಂಥ ಮುಖಾಂತರವಾಗಿ ಬರೇ ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲ, ಇದು ಅಧಿಕಾರಿಗಳಿಗೂ ಸಂಬಂಧಪಡುತ್ತೆ ಅಂತ ಈ ಕೇಸ್ ಮುಖಾಂತರ ನಮಗೆ ಗೊತ್ತಾಗ್ತದೆ. ಹೌದು ಮೇಡಮ್. ನೀವು ಕೊನೆಯದಾಗಿ ಇನ್ನು ಮುಂದೆ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಸರಿಯಾದ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಈ ಒಂದು ಮದ್ರಸಾ ಹೈಕೋರ್ಟಿಂದ ನಮಗೆ ಗೊತ್ತಾಗಿದೆ. ಅದಕ್ಕೆ ನೀವೇನು ಹೇಳ್ತೀರಾ? ಅಂದರೆ ಅದೇ ಮೇಡಮ್, ಖುಷಿ ಆಗುತ್ತೆ. ಇವಾಗ ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ, ಸಿಗಲೇಬೇಕು. ಯಾರೊಂದು ಜೀವ ಪಕ್ಷಿನೂ ತೆಗೆಯೋ ಹಕ್ಕು ನಮಗಲ್ಲ, ಕೋರ್ಟಿಗೆ ಮಾತ್ರ ಇದೆ. ಅವ್ರು ತಪ್ಪು ಮಾಡಿರೋ ಶಿಕ್ಷೆಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಯಾವ ಪೊಲೀಸ್ನವರು ಅವರ ಅಧಿಕಾರನ ಮಿಸ್ಯೂಸ್ ಮಾಡ್ಕೋಬಾರ್ದು. ನಾಳೆ ಎಚ್ಚೆತ್ಕೋಬೇಕು. ಅಂದರೆ ಪೊಲೀಸವ್ರನ್ನೇ ಬಿಡಲಿಲ್ಲ, ನಮ್ಮನ್ನು ಬಿಡ್ತಾರ? ಪ್ರತಿಯೊಬ್ಬರು ಅದನ್ನ ಎಚ್ಚೆತ್ಕೋಬೇಕು ಮ್ಯಾಮ್. ಹೌದು, ಖಂಡಿತ. ಥ್ಯಾಂಕ್ ಯು. ಇದ್ರ ಬಗ್ಗೆ ಇನ್ನಷ್ಟು ಒಂದು ಒಳ್ಳೆ ವಿಚಾರಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಈಗ ಪೊಲೀಸ್ ಇಲಾಖೆಯಲ್ಲಿ 9 ಜನ ಅಧಿಕಾರಿಗಳಿಗೆ ಮರಣದಂಡನೆಯನ್ನ ಕೊಟ್ಟಿದ್ದಾರೆ. ಅದು ನಮಗೆ ಬಹಳ ತೃಪ್ತಿಕರವಾದಂತಹ ತೀರ್ಪು ಅಂತ ನಾವು ತಿಳ್ಕೊಳ್ತೀವಿ. ಅದು ತಮಿಳುನಾಡಲ್ಲಿ. ಕರ್ನಾಟಕದಲ್ಲಿ ಆ ರೀತಿ ಆಗದೇ ಇರೋ, ಕರ್ನಾಟಕ ಅಂದರೆ ಬೆಂಗಳೂರಿನಲ್ಲಿ ಆ ರೀತಿ ಆಗದೇ ಇರುವಂಥ ಕೆಲಸಗಳು ನಮ್ಮಲ್ಲಿ ಆಗಲ್ಲ. ಯಾಕೆಂದರೆ ನಾವೆಲ್ಲರೂ ಎಚ್ಚೆತ್ಕೊಂಡು ಕಾನೂನನ್ನು ತಿಳ್ಕೊಂಡು ಕೆಲಸ ಮಾಡ್ತಾ ಇರೋರು. ಹಾಗಾಗಿ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಾವು ಮತ್ತೊಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದಗಳು.